ಕರ್ನಾಟಕದ ರೈಸ್ ಐಟಮ್ಗಳಲ್ಲಿ ಯಾವುದಾದ್ರೂ ಒಂದು ಹೆಸರು ಹೇಳಿ ಅಂದಿದ ತಕ್ಷಣ ನೆನಪಾಗೋದೇ ನಮಗೆ ಚಿತ್ರಾನ್ನ. ಹಬ್ಬಗಳಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ಸಲ್ಲಿ ಅಥವಾ ವೀಕೆಂಡಲ್ಲಿ ಅಥವಾ ಲಂಚ್ ಬಾಕ್ಸ್ಗೆ ನಾವೆಲ್ಲ ರೈಸ್ ಐಟಮ್ಸ್ ಪ್ರಿಫರ್ ಮಾಡ್ತೀವಿ. ಚಿತ್ರಾನ್ನ, ಟೊಮೊಟೊ ಬಾತ್, ರೈಸ್ ಬಾತ್ ಅಥವಾ ವೆಜ್ಜು ಪುಲಾವ್ ಇವೆಲ್ಲದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ರೈಸ್ ಐಟಮ್ ಫೇಮಸ್ಸು. ಗೊತ್ತಾಯ್ತು ಅನ್ಸುತ್ತಲ್ಲ, ವಾಂಗಿಬಾತ್. ಟ್ರೆಡಿಷ್ನಲ್ ವಾಂಗಿಬಾತ್ ಅಂದರೆ ನೇರಳೆ ಕಲರು ಅಥವಾ ಹಸಿರು ಕಲರು ಬದನೆ ಉಪಯೋಗಿಸ್ಕೊಂಡು ಮಾಡ್ತಾರೆ. ನಾನಿವತ್ತು ಸ್ವಲ್ಪ ಚೇಂಜ್ ಮಾಡಿಕೊಂಡು ಬದನೆಕಾಯಿ ಜೊತೆ ಕ್ಯಾಪ್ಸಿಕಮ್ ಹಾಗೆ ಬಟಾಣಿ ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ವಾಂಗಿಬಾತ್ ಪುಡಿಗೆ ಏನೇನು ಬೇಕು ಅಂತ ನೋಡ್ತಾ ಇದ್ದೀರಲ್ಲ. ಮಸಾಲೆ ಹುರ್ಕೊಳ್ಬೇಕಾದ್ರೆ ನಾನು ಯಾವ್ಯಾವ ಮಸಾಲೆ ಸಾಮಾನು ಬೇಕು ಅಂತ ಮತ್ತೆ ತಿಳಿಸ್ತೀನಿ. ತುಂಬ ಜನ ವಾಂಗಿಬಾತ್ ಮನೇಲಿ ಮಾಡಿದ್ರು ಸಹ ವಾಂಗಿಬಾತ್ ಪೌಡ್ರ್ ಮಾಡ್ಕೊಳ್ಳಲ್ಲ. ಅಂಗಡಿಯಿಂದ ತಂದು ಬೇಗ ಆಗುತ್ತೆ ಅಂತ ವಾಂಗಿಬಾತ್ ಮಾಡ್ತಾರೆ. ಆದರೆ ಇವತ್ತು ಈಸಿಯಾಗಿ ಹೇಗೆ ಮನೇಲೇ ವಾಂಗಿಬಾತ್ ಪೌಡ್ರ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಗುಂಟೂರು ಮೆಣಸಿನ್ಕಾಯಿ ಕಲ್ಲರು, ಬ್ಯಾಡಗಿ ಮೆಣಸಿನ್ಕಾಯಿ ಖಾರ, ಮತ್ತು ಚಕ್ಕೆ, ಮರಾಠಿ ಮೊಗ್ಗಿನ ಘಮ, ಇಂಗಿನ ಪರಿಮಳ, ಕಡಲೆಬೇಳೆ, ಉದ್ದಿನಬೇಳೆ ಹದವಾಗಿ ಹುರಿದು ಮಾಡುವಂತಹ ಈ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 5 ಗುಂಟೂರು ಮೆಣಸಿನ್ಕಾಯಿ ಜೊತೆಗೆ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಈಗ 1 ಸ್ಪೂನ್ ಅಳತೆಯಲ್ಲಿ ಕಡಲೆಬೇಳೆ ಹಾಗೆ ಇನ್ನೊಂದು ಸ್ಪೂನ್ ಅಳತೆಯಲ್ಲಿ ಉದ್ದಿನಬೇಳೆ ಹಾಕ್ಕೊಂಡು ಹದವಾಗಿ ಹುರ್ಕೋತಾ ಇದ್ದೀನಿ. ಅರ್ಧ ಹುರಿದಾಗಿದ ತಕ್ಷಣ ಜೊತೆಗೆ ಒಂದು ಹಿಡಿಯಷ್ಟು ಧನಿಯಾ ಕಾಳನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಮಸಾಲೆ ಸಾಮಾನುಗಳನ್ನ ಹಾಕ್ಕೊಳ್ಳೋಣ. ಒಂದು 4-5 ಲವಂಗ, ಒಂದು 4-5 ಚಕ್ಕೆ ಪೀಸು, 1-2 ಏಲಕ್ಕಿ, ಒಂದು 4 ಮರಾಠಿ ಮೊಗ್ಗು ಸೇರಿಸಿ ಹದವಾಗಿ ಹುರ್ಕೊಂಡು ಅದನ್ನು ಸಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದು ತಣ್ಣಗಾಗೋವರೆಗೂ ಹಾಗೆ ಇಟ್ಟು ಮತ್ತು ಇದೇ ಪ್ಯಾನ್ಗೆ ಒಂದು 3-4 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನು ಸಾಸಿವೆ ಸಹ ಸೇರಿಸ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವ ನೇರಳೆ ಬಣ್ಣದ ಬದನೆ ಸಹ ಹಾಕೋತಾ ಇದ್ದೀನಿ. ನೀವು ಯಾವ ವೆರೈಟಿ ಬದನೆಕಾಯಿ ಆದರೂ ಬಳಸ್ಕೋಬಹುದು. ಬದನೆಕಾಯಿ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿಟ್ಕೊಂಡಿರುವ 2 ಕ್ಯಾಪ್ಸಿಕಮ್ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈಗ ನಾವು ಹುರಿದಿಟ್ಕೊಂಡಿರುವ ಮಸಾಲೆ ಪದಾರ್ಥಗಳು ತಣ್ಣಗಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಇಂಗು ಹಾಗೇನೆ ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿ ಸಹ ಸೇರಿಸ್ಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಳ್ಳೋಷ್ಟರಲ್ಲಿ ಬದನೆಕಾಯಿ ಹಾಗೆ ಕ್ಯಾಪ್ಸಿಕಮ್ ಸಹ ಅರ್ಧ ಬೆಂದಿದೆ. ಈಗ ನಾನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿರುವ ಬಟಾಣಿನ ಕುಕ್ಕರಲ್ಲಿ ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲ ತರಕಾರಿಗಳು ಬೆಂದಾಗಿದೆ. ನಾವು ಇವಾಗ ಮಾಡ್ಕೊಂಡಿರುವ ವಾಂಗಿಬಾತ್ ಪೌಡರ್ 1-2 ಸ್ಪೂನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ವಾಂಗಿಬಾತ್ ಪೌಡರ್ ತುಂಬ ಘಮ ಅಂತ ಇದೆ ನೋಡಿ. ಎಷ್ಟು ಸುಲಭವಾಗಿ ಮನೇಲೇ ವಾಂಗಿಬಾತ್ ಪೌಡರ್ ರೆಡಿ ಮಾಡಿಕೊಂಡು ವಾಂಗಿಬಾತ್ ಗೊಜ್ಜು ಸಹ ರೆಡಿ ಆಗೋಯಿತು. ನಾನು 1 ಅವರ್ ಮುಂಚೆನೇ ಅನ್ನ ಉದುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಗೊಜ್ಜು ಅನ್ನಕ್ಕೆ ಸೇರಿಸ್ಕೊಂಡು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಇಷ್ಟು ಸುಲಭವಾಗಿ ಮಾಡೋ ವಾಂಗಿಬಾತ್ ಪೌಡ್ರನ್ನ ನೀವು ಮನೇಲೇ ಯಾಕೆ ಮಾಡಬಾರ್ದು? ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು
ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡಬೇಕು ಅಂತ ತಿಳಿಸಿ, ಪ್ರಯತ್ನ ಪಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.